ಕಾಫಿನಾಡಲ್ಲಿ ದತ್ತ ಜಯಂತಿ ಶೋಭಾಯಾತ್ರೆಯ ಝಲಕ್ ಈ ಸಲ ನಿಜಕ್ಕೂ ಮೈ ನವಿರೇಳಿಸುವಂತಿತ್ತು. ಜನಸಾಗರವೇ ಸೇರಿತ್ತು. ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಝಲಕ್ ಇದೆ, ನೋಡ್ಕೊ ಬರೋಣ. ಶೋಭಾಯಾತ್ರೆಯಲ್ಲಿ 25,000ಕ್ಕೂ ಹೆಚ್ಚು ಭಕ್ತರು ಭಾಗಿ. ಕೇಸರಿ ಬಾವುಟ ಹಿಡಿದು ಕುಣಿದು ಕುಪ್ಪಳಿಸಿದ ಯುವಕರು. ಕೇಸರಿ ಬಾವುಟ ಹಿಡ್ಕೊಂಡು ಕುಣಿತಾ ಇರುವಂತಹ ಯುವಕರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯಿಂದಾನು ಕೇಸರಿ ಕಹಳೆ. ದತ್ತಾಪೀಠ ಹಿಂದೂಗಳ ಪೀಠ ಅಂತ ಕೂಗ್ತಾ ಇರುವಂತಹ ಬಜರಂಗಿಗಳು. ಕಾಫಿನಾಡು ಚಿಕ್ಕಮಗಳೂರು ಅಕ್ಷರಶಃ ಕೇಸರಿಮಯ ಆಗಿತ್ತು. ದತ್ತ ಜಯಂತಿಯ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ನೇತೃತ್ವದಲ್ಲಿ ನಗರದಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಯಿತು. ಇನ್ನು ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ದತ್ತಾತ್ರೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆಯನ್ನ ನೀಡಿದ್ರು. ಬಸವನಹಳ್ಳಿ ಮುಖ್ಯ ರಸ್ತೆ, ಹನುಮಂತಪ್ಪ ವೃತ್ತ, ಎಂಜಿ ರಸ್ತೆ ಮೂಲಕ ಸಾಗಿದಂತಹ ಶೋಭಾಯಾತ್ರೆ ಆಜಾದ್ ವೃತ್ತದಲ್ಲಿ ಕೊನೆಯಾಯಿತು. ಶೋಭಾಯಾತ್ರೆಯಲ್ಲಿ 20ರಿಂದ 25,000 ದತ್ತ ಭಕ್ತರು ಪಾಲ್ಗೊಂಡಿದ್ರು. ವೀರಭದ್ರ ವೇಷಧಾರಿಗಳ ಜೊತೆ ವೀರಗಾಸೆ ಕತ್ತಿ ಹಿಡ್ಕೊಂಡು ಮಾಡಿದಂತಹ ನೃತ್ಯ ಎಲ್ಲರ ಗಮನ ಸೆಳೀತು. ಇನ್ನು 3 ಡಿಜೆ ಶಬ್ದಕ್ಕೆ ಯುವ ಜನತೆ, ಯುವಕ ಯುವತಿಯರು ಅಂದೆ ಎಲ್ಲರೂ ಕೂಡ ಒಂದೆಡೆ ಸೇರಿ ಮನಸೋ ಇಚ್ಛೆ ಕುಣಿದು ಕುಪ್ಪಳಿಸಿದ್ರು. ಈ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯೆ ದತ್ತಾಪೀಠವನ್ನ ಹಿಂದೂಗಳಿಗೆ ವಹಿಸಬೇಕು ಅಂತ ಕೂಗಿ ಹೇಳಿದ್ರು. ಭಕ್ತಿ ಭಾವದಿಂದ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ದತ್ತಪೀಠ ನಮ್ಮ ಹಿಂದೂಗಳ ಒಂದು ಆರಾಧ್ಯ ದೈವ. ಮುಸಲ್ಮಾನರ ದಾಳಿಯಿಂದ ಭಾರತದಲ್ಲಿ ಹಲವಾರು ದೇವಾಲಯಗಳು ಧ್ವಂಸ ಆಗಿದೆ. ಬಾಬರ್ ಕಾಲದಿಂದ ಔರಂಗಜೇಬು, ಟಿಪ್ಪು ಇವರೆಲ್ಲ ಮತಾಂಧರು ನಮ್ಮ ಹಿಂದೂ ದೇವಾಲಯಗಳನ್ನು ಹಾಳು ಮಾಡಿದ್ದಾರೆ. ಈಗ ಮತ್ತೆ ಆ ದೇವಾಲಯಗಳೆಲ್ಲ ರಾಮ ಮಂದಿರದಿಂದ ಹಿಡಿದು ದತ್ತಪೀಠದವರೆಗೂ ನಮ್ಮ ಹೋರಾಟ ನಡೀತಾ ಇದೆ. ಭಜನೆ ವೀರಗಾಸೆ ಶೋಭಾಯಾತ್ರೆಗೆ ಮತ್ತಷ್ಟು ಮೆರುಗು ತಂತು. ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಸಾವಿರಾರು ಕಾರ್ಯಕರ್ತರು ಬ್ಯಾಂಡ್ ವಾದ್ಯಕ್ಕೆ ಹೆಜ್ಜೆ ಹಾಕಿದ್ರು. ಡಿಜೆಯ ಮ್ಯೂಸಿಕ್ಗೆ ಯುವ ಜನತೆ ಮನಸ್ಸೋ ಇಚ್ಛೆ ಕುಣಿದು ಕುಪ್ಪಳಿಸಿತು. ಯಾತ್ರೆಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಬ್ಯಾನರ್ ರಾರಾಜಿಸ್ತಾ ಇತ್ತು. ಇನ್ನು ಶೋಭಾಯಾತ್ರೆ ಸಾಗುವ ಮಾರ್ಗದ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿತ್ತು. ಹೆಜ್ಜೆಗೊಬ್ಬರಂತೆ 3,000 ಪೊಲೀಸರು ಶೋಭಾಯಾತ್ರೆ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. ಉತ್ಸಾಹದಿಂದ ದತ್ತ ಜಯಂತಿಯ ಶೋಭಾಯಾತ್ರೆ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ. ಎಲ್ಲ ವಿರೋಧಗಳನ್ನು ಎದುರಿಸಿ ದತ್ತ ನಮ್ಮ ಪೂಜೆಗೆ ಸಿಕ್ಕಿದ್ದಾರೆ. ದತ್ತನ ಪಾದುಕೆಗೆ ಇವತ್ತು ಪೂಜೆ ಆಗ್ತಾ ಇದೆ. ಆದರೆ 100ಕ್ಕೆ 100 ದತ್ತಪೀಠ ನಮ್ದಾಗಬೇಕು. ದತ್ತಪೀಠದ ಸುತ್ತಮುತ್ತಲಿನ ಜಾಗದಲ್ಲಿ ಭವ್ಯವಾದಂಥ ದತ್ತ ಮಂದಿರ ನಿರ್ಮಾಣ ಆಗಬೇಕು. ಮೂಲಭೂತ ಸೌಕರ್ಯಗಳಾಗಬೇಕು. ದತ್ತ ಭಕ್ತರಿಗೆ ಪಕ್ಷವೂ ಇಲ್ಲ, ಜಾತಿ ಭೇದವೂ ಇಲ್ಲ. ಯಾವ ಪಕ್ಷದವರು ಬೇಕಾದರೂ ಪಾಲ್ಗೊಳ್ಬೋದು. ಕೆಲವರು ಮನಸ್ಸಿನಲ್ಲಿ ದತ್ತ ಜಯಂತಿಗೆ ಪಾಲ್ಗೊಂಡ್ರೆ ಜಾತ್ಯತೀತತೆಗೆ ಭಂಗ ಬರುತ್ತೆ ಅನ್ನುವಂಥ ಮನೋಭಾವನೆಯೇ ತಪ್ಪು. ಸ್ವಧರ್ಮಂ ನಿಧನಂ ಶ್ರೇಯಂ ಪರಧರ್ಮಂ ಭಯಾವಹಂ ಅಂತೇಳಿ ಶ್ಲೋಕ ಹೇಳುತ್ತೆ. ಸ್ವಧರ್ಮದ ಆಚರಣೆ ಆಗಬೇಕು. ಇನ್ನು ದತ್ತಯಾತ್ರೆಯ 3ನೇ ದಿನವಾದಂತಹ ಇವತ್ತು ರಾಜ್ಯದ 25,000ಕ್ಕೂ ಅಧಿಕ ದತ್ತ ಭಕ್ತರು ದತ್ತಾಪೀಠಕ್ಕೆ ತೆರಳುತ್ತಾ ಇದ್ದಾರೆ. ಮುಂಜಾನೆಯಿಂದನೇ ದತ್ತ ಭಕ್ತರು ದತ್ತಾಪೀಠಕ್ಕೆ ತೆರಳಿ ಹೋಮ ಹವನ ನಡೆಸೋದರ ಜೊತೆಗೆ ಹುಳೆಯಲ್ಲಿನ ದತ್ತ ಪಾದುಕೆ ದರ್ಶನ ಮಾಡಲಿದ್ದಾರೆ. ಈ ಮಧ್ಯೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಿಸ್ತೀವಿ ಎಂದು ಹೇಳಿದಂತಹ ಶ್ರೀರಾಮ ಸೇನೆಯ ನಡೆಯಾಗಿದೆ. ಈ ಮೂಲಕ 3 ದಿನಗಳ ಕಾಲ ನಡೆದಂತಹ ದತ್ತ ಜಯಂತಿ ಸಮಾಪನಗೊಳ್ಳಲಿದೆ. ಈ ಮೂಲಕ ಎಂದೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದತ್ತ ಜಯಂತಿ ಶಾಂತಿಯುತವಾಗಿ ನಡೆಯಲಿ ಅನ್ನೋದು ಚಿಕ್ಕಮಗಳೂರಿಗರ ಆಶಯ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.